ಮಹಾಪುರಾಣ 134ನೇ ಭಾಗ. ಮಹಾಪುರಾಣ 134ನೇ ಭಾಗ. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ನೀವಿವಾಗ ಮಹಾಪುರಾಣ ಶಾಸ್ತ್ರವನ್ನು 134ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 134ನೇ ಭಾಗ ಮಹಾಪುರಾಣ ಶಾಸ್ತ್ರ. ನಿಮಗೆ ಹಿಂದೆ 133 ಭಾಗಗಳು ಮುಗಿದೋಗಿದ್ದಾವೆ, ಅವುಗಳನ್ನು ಕೇಳ್ಕೊಬರ್ರಿ. ಇದೀಗ 144ನೇ ಭಾಗ ನೋಡಿ. ಈಗ ಆಚಾರ್ಯ ಭಗವಾನ್ ಗುಣಭದ್ರರು ಇದರಲ್ಲಿ 72ನೇ ಪರ್ವವನ್ನು ಪ್ರಾರಂಭ ಮಾಡ್ತಾರೆ. ಅದರೊಳಗಡೆ ಈಗ ನೇಮಿನಾಥ ಭಗವಾನರ ಸಮೋಷಣದಲ್ಲಿ ಇವರೆಲ್ಲ ಇದ್ದಾರೆ. ನಿನ್ನೆವರೆಗೆ ವಿಷಯ ನಿಮಗೆ ಅದು ನಡೆದಿದೆ, ನೀವು ಕೇಳ್ಕೊಂಡು ಹೋಗಿದ್ದೀರಿ. ನಿನ್ನೆ ಸಮಯ ಆಯಿತು ಅಂತೇಳಿ. ಈಗ ಅಲ್ಲಿ ಬಲರಾಮ ಮುಖ್ಯ ಗಣಧರರಾದಂತಹ ವರದತ್ತ ಗಣಧರರನ್ನ ಕೇಳ್ತಾನೆ, ಹೇ ಸ್ವಾಮಿ, ನನಗೆ ಪ್ರದ್ಯುಮ್ನ ಮತ್ತೆ ಶಂಭವನ ಹಿಂದಿನ ಭಾವ ಹೇಳ್ರಿ. ಪ್ರದ್ಯುಮ್ನ ಅಂದರೆ ಶ್ರೀಕೃಷ್ಣನ ಮಗ. ಬಹಳ ಪ್ರಸಿದ್ಧವಾದಂಥ ಅಷ್ಟು ಜನ ಮಕ್ಕಳಲ್ಲಿ ಶ್ರೀಕೃಷ್ಣನ 8 ಜನ ಮಕ್ಕಳಲ್ಲಿ ಇವನು ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಪ್ರದ್ಯುಮ್ನ ಬಹಳ ದೊಡ್ಡ ಪುಣ್ಯಾತ್ಮ. ಬಲರಾಮ ಕೇಳಿದಾಗ ಗಣಧರ ಪರಮೇಶ್ವರಿಗಳು ಅದನ್ನು ಹೇಳ್ತಾರೆ, ಹಿಂದಿನ ಭಾವವನ್ನು. ಅವರು ಹೇಳಿದಷ್ಟು ವಿಸ್ತಾರವಾಗಿ ನಾನಿಲ್ಲಿ ಹೇಳೋದಿಲ್ಲ, ಯಾಕೆಂದರೆ ನಿಮಗೆ ಇದು ಹಿಂದೆ ಹರಿವಂಶ ಪುರಾಣ 45 ಭಾಗಗಳಲ್ಲಿ ಇದನ್ನು ಹೇಳಲಾಗಿದೆ. ಆದ್ದರಿಂದ ಬಹಳ ಸಂಕ್ಷಿಪ್ತವಾಗಿ ಇಲ್ಲಿ ನಾನು ಹೇಳ್ತೀನಿ. ಮಗಧ ದೇಶದಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿ ಅನ್ನುವಂಥ 2 ಜನ ಬಹಳ ಅಹಂಕಾರಿಯಾದ ಬ್ರಾಹ್ಮಣರಿದ್ದರು. ಅವರು ಅಲ್ಲಿ ಇಲ್ಲಿ ವಾದ ವಿವಾದಗಳನ್ನು ಮಾಡಿ ಜಯಿಸ್ತಾ ಇದ್ರು, ಮತ್ತೆ ಸಫಲತೆಯನ್ನು ಪಡಿತಾ ಇದ್ರು. ಬಹಳ ಬುದ್ಧಿವಂತರು ಅಂತ ಹೇಳಿ ತಮ್ಮನ್ನು ತಾವೇ ತಿಳ್ಕೊಂಡಿದ್ರು. ಬಹಳ ಅಹಂಕಾರಿಗಳಾಗಿದ್ರು ಆ ಬ್ರಾಹ್ಮಣರು. ಆದರೆ ಅವರಿಗೆ ಸಮ್ಯಕ್ ಶಾಸ್ತ್ರ ಗೊತ್ತಿರಲಿಲ್ಲ, ಕೇವಲ ಮಿಥ್ಯಾಶಾಸ್ತ್ರಗಳನ್ನೇ ಅಭ್ಯಾಸ ಮಾಡಿದವರು. ಆದರೂ ಕೂಡ ಅವರಿಗೆ ವಾಕ್ಚಾತುರ್ಯದಿಂದ ಅವರು ಎಲ್ಲರನ್ನ ಮನ ಮೋಹಿಸಿದ್ರು. ಆ ಅಗ್ನಿಭೂತಿ ಮತ್ತು ವಾಯುಭೂತಿ ಬಹಳ ಅಹಂಕಾರಿಗಳಾದಂಥ ಅಗ್ನಿಭೂತಿ ವಾಯುಭೂತಿ ಒಂದು ಸಲ ಒಂದು ಉದ್ಯಾನದಲ್ಲಿ ನಂದಿವರ್ಧನ ಅನ್ನುವಂಥ ಮುನಿಗಳ ದೊಡ್ಡ ಸಂಘ ಬಂದಿದ್ದನ್ನು ನೋಡಿಬಿಟ್ರು. ನೋಡಿ ಅವರ ಹತ್ರ ವಾದ ವಿವಾದ ಮಾಡಿ ಅವರನ್ನು ಅವಮಾನ ಮಾಡಬೇಕು ಅನ್ನುವಂಥ ಕಾರಣದಿಂದ ಅಗ್ನಿಭೂತಿ ಮತ್ತು ವಾಯುಭೂತಿ ಆ ದೊಡ್ಡ ಸಂಘವನ್ನು ಪ್ರವೇಶ ಮಾಡಿದ್ರು. ಆದರೆ ನಂದಿವರ್ಧನ ಮುನಿ ಮಹಾರಾಜರು ಅವರು ಬಹಳ ದೊಡ್ಡ ಜ್ಞಾನಿ ಇದ್ದುದರಿಂದ ಅವರು ಮುಂದೆ ಆಗುವಂಥ ಅನಾಹುತಗಳನ್ನು ತಿಳಿದು ಸಂಘದ ಎಲ್ಲ ಸಾಧುಗಳಿಗೆ, ಈಗ ಯಾರೇ ಬಂದರೂ ಕೂಡ ನೀವು ಮೌನವಾಗಿರಿ, ಅವರೊಂದಿಗೆ ಯಾವುದೇ ರೀತಿ ಶಾಸ್ತ್ರಗಳ ಚರ್ಚೆಯನ್ನು ಮಾಡಬೇಡ್ರಿ ಅಂತ ಹೇಳಿ ನಂದಿವರ್ಧನ ಮುನಿ ಮಹಾರಾಜರು ಸಂಘದ ಎಲ್ಲ ಮುನಿಗಳಿಗೆ ಆದೇಶ ಮಾಡಿಬಿಟ್ರು. ಆವಾಗ ಗುರುಗಳಿಂದ ಕೇಳಿದಂಥ ಆದೇಶವನ್ನು ಪಾಲಿಸುವರಾದ ಆ ಸಂಘದ ಮುನಿಗಳು ಈ ವಾಯುಭೂತಿ ಮತ್ತು ಅಗ್ನಿಭೂತಿ ಮುಂದ್ಗಡೆ ಬರ್ತಿರೋದನ್ನು ನೋಡಿ ಮೌನವಾಗಿ ಇದ್ದುಬಿಟ್ರು. ತಮ್ಮ ಧ್ಯಾನ ಅಧ್ಯಯನದಲ್ಲಿ ಮಗ್ನರಾಗಿಬಿಟ್ರು. ಆವಾಗ ಅಲ್ಲಿಗೆ ಬಂದಂತಹ ಈ ವಾಯುಭೂತಿ ಅಗ್ನಿಭೂತಿ ಇವರನ್ನು ನೋಡಿ, ಇವರು ಮೌನವಾಗಿರೋದನ್ನು ನೋಡಿ, ಇವರಿಗೆ ಮಾತನಾಡಕ್ಕೆ ಬರಲ್ಲ, ಇವರು ಮೂರ್ಖರಿದ್ದಾರೆ. ಎಲ್ಲಿ ಶಾಸ್ತ್ರಗಳ ವಿಷಯ ತೆಗೆದ್ರೆ ಇವರು ನಮ್ಮ ಕಡೆ ಸೋಲ್ತಾರೆ ಅಂತ ಹೇಳಿ ಗೊತ್ತಾಗಿ ಅವಮಾನ ಆಗುತ್ತೆ ಅಂತ ಹೇಳಿ ಇವರು ಮೌನವಾದಂತೆ ನಾಟಕ ಮಾಡ್ತಿದ್ದಾರೆ. ಹಾಗೆ ಹೀಗೆ ಎಲ್ಲ ಹೀಯಾಳಿಸಿ ಇನ್ನೇನು ಮಾಡೋದು, ಸುಮ್ಮನಿದ್ದವ್ರದ್ದು ಯಾರೇನು ಮಾಡ್ಕೊಳಕ್ಕಾಗುತ್ತೆ? ವಾಯುಭೂತಿ ಅಗ್ನಿಭೂತಿ ಅಲ್ಲಿಂದ ನಗಾಡ್ಕೊಂಡು ಅಲ್ಲಿಂದ ಮರಳಿದ್ರು ಸಂಘದಿಂದ. ಆವಾಗ ಸಾತ್ವಿಕಿ ಅನ್ನುವಂಥ ಒಬ್ಬರು ಮುನಿರಾಜರು ಎಲ್ಲಿಗೋ ಸ್ವಲ್ಪ ದೂರ ಹೋಗಿದ್ರು. ಅವರಿಗೆ ನಂದಿವರ್ಧನ ಮುನಿಗಳ ಅಂದರೆ ಗುರುಗಳ ಆದೇಶ ಗೊತ್ತಿರಲಿಲ್ಲ. ಆದ್ದರಿಂದ ಅವರು ದಾರಿಯಲ್ಲಿ ಬರ್ತಿರೋತ್ತಿಗೆ ಈ ಅಗ್ನಿಭೂತಿ ವಾಯುಭೂತಿ ಮಧ್ಯದಲ್ಲಿ ಸಿಕ್ಕಿಬಿಟ್ರು. ಆವಾಗ ಆ ಸತ್ಯಕಿ ಮುನಿಯನ್ನ ನೋಡಿ ಅವರು ಹಾಸ್ಯ ಮಾಡಿದ್ರು. ಲೇ ನಗ್ನ, ಎಲ್ಲಿಗೆ ಹೋಗಿದ್ಯಾ, ಎತ್ತುಗಳ ರೀತಿ ಹಾಗೆ ಹೀಗೆ ಅಂತ ಹೇಳಿ ಏನೇನೋ ಅವಮಾನ ಮಾಡಿದ್ರು. ಆವಾಗ ಅವರು, ನಿಮ್ಮಲ್ಲಿ ಯಾವುದಾರು ಸ್ವಲ್ಪನಾರು ಏನಾರು ನಿಮ್ಮಲ್ಲಿ ಸಮ್ಯಕ್ ಬುದ್ಧಿ ಇದ್ರೆ ನನ್ನ ಹತ್ರ ಶಾಸ್ತ್ರದಲ್ಲಿ ಗೆಲ್ರಿ ಅಂತ ಹೇಳಿಬಿಟ್ರು ಸತ್ಯಕಿ ಮುನಿ. ಆವಾಗ ಇವರು ಅವ್ರ ಹತ್ರ ವಾದ ವಿವಾದಕ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ಆವಾಗ ಸಾಕಷ್ಟು ಜನ ಕೂಡ ಸೇರಿದ್ರು. ಸತ್ಯಕಿ ಮುನಿ ಕ್ಷಣ ಮಾತ್ರದಲ್ಲಿ ಇವರನ್ನ ವಾದ ವಿವಾದದಲ್ಲಿ ಸೋಲಿಸಿಬಿಟ್ರು. ಯಾಕೆಂದ್ರೆ ದಿಗಂಬರ ಮುನಿಯ ಜ್ಞಾನ ಬಹಳ ವಿಶೇಷವಾದಿರ್ತದೆ, ಅದನ್ನ ಸಾಮಾನ್ಯ ಮನುಷ್ಯರು ಕಲ್ಪನೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆವಾಗ
ಇವರಿಗೆ ಬಹಳ ಅವಮಾನ ಆದಾಗೆ ಆಯಿತು ಅಗ್ನಿಭೂತಿ ಮತ್ತು ವಾಯುಭೂತಿಗೆ. ಅಲ್ಲಿ ನೆರೆದಂಥ ಜನಸಮೂಹ ಕೂಡ ಅಗ್ನಿಭೂತಿ ವಾಯುಭೂತಿಯನ್ನು ಬಹಳವಾಗಿ ಹಾಸ್ಯದ ರೂಪದಲ್ಲಿ ನೋಡಿ ನಗಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇಂಥ ದೊಡ್ಡ ವಿದ್ವಾನ್ಗಳು ಅಂತ ಹೇಳಿ ಇವರೆಲ್ಲ ಊರೆಲ್ಲ ತಿರುಗ್ತಾ ಇದ್ರು. ಈಗ ಕ್ಷಣ ಮಾತ್ರದಲ್ಲಿ ಮೌನ ಆಗಿ ಹೋದ್ರು. ದಿಗಂಬರ ಮುನಿ ಕೇಳುವಂಥ ಪ್ರಶ್ನೆಗಳಿಗೆ ಇವ್ರ ಕಡೆ ಉತ್ತರ ಇಲ್ಲ ಅಂತ ಹೇಳಿ ಎಲ್ಲರೂ ಕೇಕೆ ಹಾಕಿ ನಗಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಗ್ನಿಭೂತಿ ಮತ್ತು ವಾಯುಭೂತಿ ಇವರು ಮೊದಲೇ ಬಹಳ ತೀವ್ರ ಅಹಂಕಾರಿ ಮನಸ್ಸಿದ್ರು. ಆದ್ರಿಂದ ಇವರಿಗೆ ಒಂದು ರೀತಿ ಬಹಳ ದೊಡ್ಡ ಅವಮಾನ ಆದ ಹಾಗೆ ಆಯಿತು. ಇಷ್ಟು ನಿಮ್ಗೆ ಗೊತ್ತಾಯ್ತು. ಈ ಬಹಳ ಪಾಪಿಗಳಾದಂಥ ಈ ಅಗ್ನಿಭೂತಿ ವಾಯುಭೂತಿ ಮನೆಗೆ ಹೋದ್ರು. ಮನೆಗೆ ಹೋಗಿ ವಿಚಾರ ಮಾಡಿದ್ರು. ಯಾವ ಮುನಿಗಳಿಂದ ನಮಗೆ ಅವಮಾನ ಆಗಿದೆ, ಅವನನ್ನ ನಾವು ಇವತ್ತು ರಾತ್ರಿ ಹೋಗಿ ಸಾಯಿಸಿ ಬಿಡ್ತೀವಿ ಅಂತ ಹೇಳಿ ಖಡ್ಗಗಳನ್ನು ಓರೆಯಿಂದ ಹೊರಗಡೆ ತೆಗೆದು ಅಗ್ನಿಭೂತಿ ವಾಯುಭೂತಿ ರಾತ್ರಿ ಸಮಯದಲ್ಲಿ ಬರ್ತಾ ಇದ್ದಾರೆ ಆ ಮುನಿಗಳನ್ನು ಸಾಯಿಸೋದಿಕ್ಕೆ. ಆವಾಗ ಯಾವ ಜಾಗದಲ್ಲಿ ವಾದ ವಿವಾದ ನಡೆದಿತ್ತು ಅದೇ ಜಾಗದಲ್ಲಿ ಸತ್ಯಕಿ ಮುನಿ ಸಿಕ್ಕಿಬಿಟ್ರು. ಸತ್ಯಕಿ ಮುನಿ ಆವಾಗ ಧ್ಯಾನದಲ್ಲಿ ನಿಂತಿದ್ರು ಖಡ್ಗಾಸನದಲ್ಲಿ. ಅವರನ್ನು ನೋಡಿ ಇನ್ನು ಉಳಿದಂತಹ ಮೂರ್ಖರನ್ನ ಬೇಟೆಯಾಡಿ ಏನು ಉಪಯೋಗ ಇದೆ, ಇವನನ್ನೇ ಸಾಯಿಸಿಬಿಡೋಣ ಅಂತ ಹೇಳಿ ಖಡ್ಗವನ್ನ ತೆಗೆದು ಹೊಡೆಯೋದಿಕ್ಕೆ ಬಂದರು. ಯಾರು? ಈ ಅಗ್ನಿಭೂತಿ ವಾಯುಭೂತಿ. ಆವಾಗ ಅಲ್ಲಿ ಇರುವಂತಹ ರಕ್ಷಕ ದೇವ ಅಂದ್ರೆ ಅಲ್ಲಿ ಒಬ್ಬ ಸುಧರ್ಮ ಅಂತ ಹೇಳಿ ದೇವ ಇದ್ದ ವೆಂತರ ದೇವ. ಅವನು ಇವರನ್ನ ಹೇಗೆ ಇದ್ದಾರೆ ಹಾಗೆಯೇ ಕೀಲಿಸಿ ಬಿಟ್ಟ. ಹೇಗೆ ನಿಂತಿದ್ದಾರೆ ಹಾಗೆ ಗೊಂಬೆಗಳ ರೀತಿ ಇವ್ರು ನಿಂತಿರಬೇಕು. ಒಂದು ಆ ಕಡೆ ಒಂದು ಇಂಚು ಕೂಡ ಅಲ್ಲಾಡಬಾರ್ದು, ಆ ರೀತಿ ಕೀಲಿಸಿಬಿಟ್ಟ. ಯಾರು? ಸುಧರ್ಮೇಕ್ಷ. ಆವಾಗ ಬೆಳಿಗ್ಗೆ ಆಗ್ತಾನೆ ಎಲ್ಲ ಜನರಿಗೆ ಇದು ಗೊತ್ತಾಯ್ತು. ಊರು ಮನುಷ್ಯರೆಲ್ಲ ಬಂದು ಸೇರಿದ್ರು. ಅಲ್ಲಿ ಇವರು ನೋಡಿದ್ರೆ ಗೊಂಬೆಗಳ ರೀತಿ ನಿಂತಿದ್ದಾರೆ, ಖಡ್ಗ ಹಿಡಿದು. ದಿಗಂಬರ ಮುನಿ ಅಲ್ಲಿ ತಪದಲ್ಲಿ ನಿಂತಿದ್ದಾರೆ. ಆವಾಗ ಇವರನ್ನ ಬಹಳ ಪಾಪಿ ಜೀವಗಳು ಅಂತ ಹೇಳಿ ತಿಳಿದ್ರು ಊರ ಎಲ್ಲ ಮನುಷ್ಯರು ಅಗ್ನಿಭೂತಿ ವಾಯುಭೂತಿಯನ್ನ. ಆವಾಗ ಅಗ್ನಿಭೂತಿ ವಾಯುಭೂತಿಯ ತಂದೆ ಕೂಡ ತಂದೆ ತಾಯಿ ಅಲ್ಲಿಗೆ ಬಂದರು. ತಂದೆ ತಾಯಿ ಅಲ್ಲಿಗೆ ಬಂದ ತಕ್ಷಣನೇ ಅವ್ರನ್ನ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ರು. ಆದರೆ ಆವಾಗ ಯಕ್ಷ ಪ್ರತ್ಯಕ್ಷ ಆಗಿ ಹೇಳ್ದ, ಇವರು ಪಾಪಿಗಳಿದ್ದಾರೆ, ಇವರನ್ನು ನಾನು ಬಿಡೋದಿಲ್ಲ ಅಂತ ಹೇಳಿಬಿಟ್ಟ. ಆವಾಗ ಅವ್ರ ತಂದೆ ತಾಯಿ ಭಾರಿಯಾಗಿ ಬೇಡಿಕೊಂಡ್ರು ಯಕ್ಷನನ್ನ. ಆವಾಗ ಯಕ್ಷ ಒಂದು ವಿಷಯ ಹೇಳ್ದ, ನೀವು ಏನಾರು ಅಹಿಂಸಾ ಧರ್ಮವನ್ನ ಪಾಲನೆ ಮಾಡಿದ್ರೆ ಮಾತ್ರ ನಾನು ಇವರನ್ನ ಬಿಡ್ತೀನಿ ಅಂತ ಹೇಳಿಬಿಟ್ಟ ಯಕ್ಷ. ಆವಾಗ ಆ ತಂದೆ ತಾಯಿಗಳು ಅಂದ್ರೆ ಅಗ್ನಿಭೂತಿ ಮತ್ತೆ ವಾಯುಭೂತಿಯ ತಂದೆ ತಾಯಿಗಳು ಕಪಟದಿಂದ ಒಪ್ಪಿಬಿಟ್ರು. ಸ್ವಲ್ಪ ಸಮಯದವರೆಗೆ ಅಹಿಂಸಾ ಧರ್ಮವನ್ನ ಪಾಲನೆ ಮಾಡೋಣ, ಮತ್ತೆ ಮಕ್ಕಳು ಬಿಡುಗಡೆ ಆದ ನಂತರ ಅದನ್ನು ಬಿಟ್ಟು ಬಿಡೋಣ ಅಂತೇಳಿ ಕಪಟವಾಗಿ ತೀರ್ಮಾನ ಮಾಡಿ ಯಕ್ಷನಿಗೆ ಹೇಳಿದ್ರು, ಆಯ್ತು ಸುಧರ್ಮೇಕ್ಷ, ನಾವು ನೀನು ಹೇಳಿದಂತ ಅಹಿಂಸಾ ಧರ್ಮವನ್ನ ಪಾಲನೆ ಮಾಡ್ತೀವಿ. ನಾವು ಇನ್ನು ಯಾರನ್ನು ಮನೋವಚನಕಾಯಿಂದ ಹತ್ಯೆ ಮಾಡೋದಿಲ್ಲ. ಆದ್ರಿಂದ ನಮ್ಮ ಮಕ್ಕಳನ್ನ ದಯವಿಟ್ಟು ಬಿಟ್ಟುಬಿಡು. ಆವಾಗ ಒಪ್ಪಿದಂತಹ ಈ ಸುಧರ್ಮಯಕ್ಷ ಆ ಅಗ್ನಿಭೂತಿ ಮತ್ತೆ ವಾಯುಭೂತಿಯನ್ನ ಕೀಲಿತವಾಗಿ ಮಾಡಿದ್ನಲ್ಲ, ಆ ಬಂಧನ ಬಿಡುಗಡೆ ಮಾಡಿಬಿಟ್ಟ. ಎಷ್ಟು ಗೊತ್ತಾಯ್ತು ನಿಮಗೆ? ಆವಾಗ ಈ ತಂದೆ ತಾಯಿ ಅಗ್ನಿಭೂತಿ ಮತ್ತೆ ವಾಯುಭೂತಿಯನ್ನ ಕರ್ಕೊಂಡು ಮನೆಗೆ ಹೊರಟರು. ಇಲ್ಲಿ ಆಚಾರ್ಯರು ಹೇಳ್ತಾರೆ, ಯಾವುದೋ ಒಂದು ಕಾಲಲಬ್ಧಿಯೋ ಏನು ಅಂದ್ರೆ ಕಾಲಲಬ್ಧಿ ಬಂತು ಅಗ್ನಿಭೂತಿ ವಾಯುಭೂತಿಗೆ. ಅಂದ್ರೆ ಅವರು ಇವ್ರ ಜೊತೆಗೆ ತಂದೆ ತಾಯಿ ಜೊತೆಗೆ ಏನು ಸದ್ಧರ್ಮವನ್ನು ಸ್ವೀಕಾರ ಮಾಡಿದ್ರು ನೋಡ್ರಿ ಅಗ್ನಿಭೂತಿ ವಾಯುಭೂತಿ, ಅವರು ಮಾತ್ರ ಧರ್ಮವನ್ನ ಬಿಟ್ಟಿಲ್ಲ. ಯಾಕೆಂದ್ರೆ ಅವರಿಗೆ ಅಷ್ಟು ಅವಮಾನ ಆದ್ರೂ ಪರವಾಗಿಲ್ಲ, ಅವರು ಧರ್ಮವನ್ನ ಸ್ವೀಕಾರ ಮಾಡಿದ್ರು. ಯಾಕೆಂದ್ರೆ ಅವರಿಗೆ ಸತ್ಯ ಮತ್ತೆ ಅಸತ್ಯದ ವಿಷಯ ಅವರಿಗೆ ತಿಳಿದು ಬಿಡ್ತು. ಯಾರಿಗೆ? ಈ ಅಗ್ನಿಭೂತಿ ಮತ್ತೆ ವಾಯುಭೂತಿಗೆ. ನಿಜವಾದ ಧರ್ಮ ಅಂದ್ರೆ ದಿಗಂಬರ ಮುನಿಗಳು ಪಾಲನೆ ಮಾಡುವುದೇ ನಿಜವಾದ ಧರ್ಮ. ಮೂರು ಲೋಕದಲ್ಲಿ ಪೂಜ್ಯವಾದ ಧರ್ಮ ಅಂದ್ರೆ ಅದು ಅಹಿಂಸಾ ಪರಮೋ ಧರ್ಮ. ಇದನ್ನ ತಿಳಿದು ಬಿಟ್ರು ವಾಯುಭೂತಿ ಮತ್ತೆ ಅಗ್ನಿಭೂತಿ. ಆದರೆ ತಂದೆ ತಾಯಿ ಬಹಳ ಪಾಪಿಷ್ಟ್ರಿದ್ರು. ಅವರು ತಕ್ಷಣವೇ ಮಕ್ಕಳು ಬಿಡುಗಡೆ ಆದ ತಕ್ಷಣ ಈ ಧರ್ಮವನ್ನ ಬಿಟ್ಬಿಟ್ರು. ಮತ್ತೆ ಅವರ ಹೇಗಿದೆ ಅದ ಹುಟ್ಟು ಗುಣ ಸುಟ್ಟರು ಬಿಡೋದಿಲ್ಲ ಅನ್ನೋ ಹಾಗೆ ಅವ್ರ ತಂದೆ ತಾಯಿಗಳು ಹಾಗೆ ಮಿಥ್ಯಾದೃಷ್ಟಿಗಳು ಪಾಪಿಗಳಾಗಿದ್ರು. ಆದರೆ ಅಗ್ನಿಭೂತಿ ವಾಯುಭೂತಿ ಪ್ರಬೋಧಿಗೆ ಪ್ರಾಪ್ತರಾದರು. ಅಂದ್ರೆ ಉಪದೇಶಕ್ಕೆ ಪ್ರಾಪ್ತರಾಗಿ ಅವರು ಸದ್ಧರ್ಮವನ್ನ ಸ್ವೀಕಾರ ಮಾಡಿಬಿಟ್ರು. ನೋಡಿ, ಯಾವ ಜೀವಕ್ಕೆ ಯಾವ ಸಮಯದಲ್ಲಿ ಯಾವ ಘಟನೆಯಿಂದ ಸಂವೇದನೆ ಆಗ್ತಾ ಹೃದಯದೊಳಗಡೆ ಹೇಳಕ್ ಬರಲ್ಲ. ಇದೊಂದು ಬಹಳ ವಿಶೇಷ ಇದೆ ಇದು. ಆ ರೀತಿ ಅಗ್ನಿಭೂತಿ ವಾಯುಭೂತಿ ಧರ್ಮವನ್ನು ಸ್ವೀಕಾರ ಮಾಡಿಬಿಟ್ರು. ಅದಾದ ನಂತರ ಧರ್ಮದ ಪ್ರಭಾವದಿಂದ ಅವರು
ಸೌಧರ್ಮ ಸ್ವರ್ಗದಲ್ಲಿ ಸಾಮಾನಿಕ ದೇವತೆಗಳಾಗಿ ಹುಟ್ಟುಬಿಟ್ರು. ತಂದೆ ತಾಯಿಗಳು ದುರ್ಗತಿಗೆ ಹೋಗಿಬಿಟ್ರು. ಅದಾದ ನಂತರ ಮುಂದೆ ಅವರು ಅಲ್ಲಿ ಆಯುವನ್ನು ಮುಗಿಸಿ ಹಸ್ತಿನಾಪುರದಲ್ಲಿ ಮಧು ಮತ್ತೆ ಕ್ರೀಡವ ಅನ್ನುವಂಥ ಮಕ್ಕಳಾಗಿ ಹುಟ್ಟಿದ್ರು. ಒಂದು ಸಲ ಈ ಮಧು ಇದನ್ನಲ್ಲ, ಅವನು ಕನಕರತ್ನ ಹೆಂಡತಿಯಾದ ಕನಕಮಾಲೆಯನ್ನ ನೋಡಿಬಿಟ್ಟ. ಅವಳು ಬಹಳ ಸುಂದರವಾಗಿದ್ಲು ಕನಕಮಾಲೆ. ಅವಳ ಮೇಲೆ ಮುಗ್ಧನಾದ ಮಧು ಅವಳನ್ನು ಅಪಹರಿಸಿ ಬಿಟ್ಟ. ಆವಾಗ ಈ ನಿಸ್ಸಹಾಯಕನಾದಂತಹ ಕನಕರಥ ಪಾಪ ಅವನು ಎಲ್ಲಿಯೂ ಮಿಥ್ಯಾ ತಪಸ್ವಿಗಳ ಜೊತೆಗೆ ಹೋಗಿಬಿಟ್ಟು ಮಿಥ್ಯಾ ತಪವನ್ನ ಧಾರಣೆ ಮಾಡಿ ತಾಪಸಿ ಆಗಿಬಿಟ್ಟ. ಅದಾದ ನಂತರ ಇನ್ನು ಮುಂದೆ ಹೀಗೆ ಸಾಕಷ್ಟು ಸಮಯಗಳು ಕಳೆದ ನಂತರ ಈ ಮಧು ಒಂದು ದಿವಸ ವಿಮಲ ವಾಹನ ಅನ್ನುವಂತಹ ಜಿನರಿಂದ ಧರ್ಮವನ್ನು ತಿಳಿದು ಬಿಟ್ಟ. ಹೇಗೂ ಪೂರ್ವ ಜನ್ಮದ ಸಂಸ್ಕಾರ ಅವನಲ್ಲಿ ಇತ್ತು. ಆದ್ದರಿಂದ ಯಾಕೆಂದ್ರೆ ಪೂರ್ವಭಾವದಲ್ಲೂ ಅವರು ಕೂಡ ಸದ್ಧರ್ಮವನ್ನು ಆಚರಣೆ ಮಾಡಿದವರಿದ್ರು. ವಿಮಲ ವಾಹನ ಜನರಿಂದ ಧರ್ಮವನ್ನ ತಿಳಿದು ಕ್ರೀಡವನ ಸಹಿತ ಅಂದ್ರೆ ತಮ್ಮನ ಸಹಿತವಾಗಿ ಅವನು ಮಧು ದೀಕ್ಷೆ ತಗೊಂಡ್ಬಿಟ್ಟ. ಈಗ ಮಧು ಮತ್ತೆ ಕ್ರೀಡವ ಇಬ್ಬರು ಕೂಡ ದೀಕ್ಷೆ ತಗೊಂಡ್ಬಿಟ್ರು. ದೀಕ್ಷೆ ತಗೊಂಡು ಬಹಳ ದೊಡ್ಡ ತಪ ಮಾಡಿ ಮಹಾಶುಕ್ರ ಸ್ವರ್ಗದಲ್ಲಿ ಹುಟ್ಟಿಬಿಟ್ರು. ಅಲ್ಲಿಂದ ಚ್ಯುತರಾಗಿ ಈಗ ಮಧು ಏನಾದ, ಪ್ರದ್ಯುಮ್ನ ಆದ. ಇವನು ಕ್ರೀಡವ ಏನಾದ, ಇನ್ನು ತಮ್ಮಾಗಿ ಹುಟ್ಟವನಿದ್ದಾನೆ. ಆ ರೀತಿ ಇನ್ನು ಈ ತಾಪಸಿಯಾದಂತಹ ಕನಕರಥ ಅಂದರೆ ಹಿಂದಿನ ಭಾವದಲ್ಲಿ ತಾಪಸಿಯಾದಂತಹ ಕನಕರಥ ಆಯುವಿನ ಅಂತ್ಯದಲ್ಲಿ ಜ್ಯೋತಿಷ್ಕ ದೇವನಾಗಿ ಹುಟ್ಟಿಬಿಟ್ಟ. ಜ್ಯೋತಿಷ್ಕ ದೇವ ಆದವನು. ಅಲ್ಲಿ ಹುಟ್ಟಿದ ನಂತರ ಅವನು ವಿಚಾರ ಮಾಡ್ದ, ಯಾವ ಪುಣ್ಯದಿಂದ ನಾನು ಈ ದೇವ ಪರ್ಯಾಯವನ್ನು ಪಡೆದೆ. ಅವಾಗ ಅವನಿಗೆ ವಿಭಂಗಾವಧಿ ಅಂದರೆ ಅವಧಿ ಜ್ಞಾನ, ಅದರಿಂದ ಹಿಂದಿನ ಭವದ ಘಟನೆಗಳು ನೆನಪಿಗೆ ಬಂದುಬಿಟ್ಟು ಎಲ್ಲನ. ಆವಾಗ ನಾನು ಮಧು ಅನ್ನುವಂಥ ರಾಜನಿಂದ ನನ್ನ ಪ್ರೀತಿಯ ಕನಕಮಾಲೆಯಾದ ಹೆಂಡತಿಯನ್ನು ಕಳ್ಕೊಂಡ್ಬಿಟ್ಟೆ. ಅವನು ಅಪಹರಣ ಮಾಡಿಬಿಟ್ಟ. ಅವನು ಈಗ ಎಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿ ಆ ಜ್ಯೋತಿಷ್ಕ ದೇವ ತಿಳಿದು ಬಿಟ್ಟ. ಆವಾಗ ಈ ಶ್ರೀಕೃಷ್ಣ ಮತ್ತೆ ರುಕ್ಮಿಣಿಗೆ, ಇಲ್ಲ ರುಗ್ಮಿಣಿ ಅಂತ ಬರೆದಿದೆ ಇಲ್ಲಿ ಶಾಸ್ತ್ರದಲ್ಲಿ, ರುಗ್ಮಿಣಿ ಗೀಯೆ ಇದೆ, ರುಗ್ಮಿಣಿ. ಅನ್ಯ ಕೆಲವೊಂದು ಶಾಸ್ತ್ರಗಳಲ್ಲಿ ರುಕ್ಮಿಣಿ ಬರ್ತದೆ, ಅದು ಹೇಗೆ ಬಂದರೂ ನೀವು ಅದನ್ನು ಸ್ವೀಕಾರ ಮಾಡಬೇಕು. ಇಲ್ಲಿ ರುಗ್ಮಿಣಿ ಇದೆ. ರುಗ್ಮಿಣಿ ಮತ್ತೆ ಯಾರು, ಶ್ರೀಕೃಷ್ಣನಿಗೆ ಮಗು ಹುಟ್ಟಿದ ತಕ್ಷಣ ಯಾರು ಹುಟ್ಟಿದ್ರು, ಇದೇ ಮಧುವ ಜೀವ ಅಂದರೆ ಮಹಾಶುಕ್ರ ಸ್ವರ್ಗದಿಂದ ಬಂದು ಇಲ್ಲಿ ಹುಟ್ಟಿದವನು. ಅವನು ಮುಂದೆ ಅವನನ್ನೇ ಪ್ರದ್ಯುಮ್ನ ಅಂತ ಕರೀತಾರೆ. ಇದು ನೆನ್ಪಿಟ್ಕೊಳ್ರಿ. ಹುಟ್ಟಿದ ತಕ್ಷಣನೇ ಮರು ದಿವಸನೇ ಆ ದೇವ ಬಂದು ಇವರನ್ನೆಲ್ಲ ಮಾಯಾಮಯಿ ನಿದ್ರೆಯಲ್ಲಿ ಮಲಗಿಸಿಬಿಟ್ಟು ಇವರಿಗೆ ಗೊತ್ತಾಗದ ಹಾಗೆಯೇ ಆ ಮಗುವನ್ನು ಅಪಹರಣ ಮಾಡ್ಕೊಂಡು ಹೋಗಿಬಿಟ್ಟ. ಆಕಾಶ ಮಾರ್ಗದಲ್ಲಿ ಹೋಗಿ ವಿಚಾರ ಮಾಡ್ದ. ದೊಡ್ಡದು ಒಂದು ಶಿಲೆ ಎತ್ತಿ ಅದರ ಕೆಳಗಡೆ ಇವನನ್ನು ಇಡಬೇಕು, ಅಲ್ಲಿ ಇವನು ಒದ್ದಾಡಿ ಕಷ್ಟಪಟ್ಟು ಸಾಯಬೇಕು ಅಂತ ಹೇಳಿ ತಕ್ಷಶಿಲೆಯನ್ನು ಎತ್ತಿಬಿಟ್ಟ ದೇವ. ತಕ್ಷಶಿಲೆ ದೊಡ್ಡ ಕಲ್ಲದು. ತಕ್ಷಶಿಲೆಯನ್ನು ಎತ್ತಿ ಅದರ ಕೆಳಗಡೆ ಈ ಮಗುವನ್ನು ಇಟ್ಟು ಅದರ ಮೇಲೆ ಕಲ್ಲನ್ನು ಮುಚ್ಚಿ ದೇವ ಹೋಗಿಬಿಟ್ಟ. ಆವಾಗ ಇವನು ಯಾಕೆಂದರೆ ಇವನು ಇದೇ ಭಾವದಲ್ಲಿ ಮೋಕ್ಷಕ್ಕೆ ಹೋಗುವಂಥ ಬಹಳ ಪುಣ್ಯಾತ್ಮ ಜೀವ ಇದ್ದಾನೆ, ಚರಮ ಶರೀರಿ. ಇವನನ್ನು ಮಧ್ಯದಲ್ಲಿ ಯಾರು ಸಾಯಿಸೋದಕ್ಕಾಗಲ್ಲ. ಇವನ ಪುಣ್ಯದಿಂದ ಆವಾಗ ವಿಜಯಾರ್ಧ ಪರ್ವತದ ದಕ್ಷಿಣ ಶ್ರೇಣಿಯಲ್ಲಿ ಒಬ್ಬ ವಿಜಾಧರ ರಾಜ ಇದ್ದ. ಅವನ ಹೆಸರಿತ್ತು ಕಾಲಶಂಬರ ಅಂಥೇಳಿ. ನೋಡಿ, ಅನ್ಯ ಶಾಸ್ತ್ರದಲ್ಲಿ ಇದು ಕಾಲ ಸಂಹಾರ ಅಂತಲೇ ಬರ್ತದೆ. ಅನೇಕ ಶಾಸ್ತ್ರಗಳಲ್ಲಿ ಕಾಲ ಸಂಹಾರ ಅಂತ ಬಂದಿದೆ. ಆದ್ದರಿಂದ ನೀವೆಲ್ಲರೂ ಹೆಸರು ಸ್ವಲ್ಪ ವ್ಯತ್ಯಾಸ ಆಗಿ ಬಂದರೆ ಅದನ್ನು ಸ್ವೀಕಾರ ಮಾಡ್ರಿ. ವಿಜಯಾರ್ಧ ಪರ್ವತದ ದಕ್ಷಿಣ ಶ್ರೇಣಿಯಲ್ಲಿ ಆವಾಗ ಕಾಲ ಸಂಹಾರ ಅನ್ನುವಂಥ ಅಥವಾ ಕಾಲಶಂಬರ, ಇಲ್ಲಿ ಕಾಲಶಂಬರ ಅಂತ ಬಂದಿದೆ. ನಾನು ಹಾಗೇನೆ ಹೇಳ್ತೀನಿ. ಇನ್ನು ಕಾಲಶಂಬರ ಅನ್ನುವಂಥ ವಿಜಯಾಧರ ಇದ್ದ. ಅವನ ಹೆಂಡತಿ ಕಾಂಚನಮಾಲೆ ಅಂತ ಇದ್ಲು. ಅವರಿಬ್ಬರು ಎಲ್ಲಿಗೂ ಆಕಾಶ ಮಾರ್ಗದಲ್ಲಿ ವಿಮಾನದಲ್ಲಿ ಹೊರಟಿದ್ರು. ಆವಾಗ ಇಷ್ಟು ದೊಡ್ಡದಾದ ತಕ್ಷಶಿಲೆ ಅಲ್ಲಾಡ್ತಿರೋದನ್ನು ನೋಡಿಬಿಟ್ರು. ನೋಡಿದ ತಕ್ಷಣನೇ ಆಶ್ಚರ್ಯ ಆಯಿತು. ವಿಮಾನವನ್ನು ಕೆಳಗಡೆ ಇಳಿಸಿ ಬಂದರು. ಕೆಳಗಡೆ ಬಂದ ತಕ್ಷಣ ತಕ್ಷಶಿಲೆ ಒಳಗಡೆ ಸಿಕ್ಕಿ ಹಾಕಿಕೊಂಡು ಒಂದು ಮಗು ಒದ್ದಾಡ್ತಾ ಇದೆ. ಆವಾಗ
ಕಾಲಶಂಬರ ಆ ಕಲ್ಲನ್ನು ಎತ್ತಿ ಅಂದರೆ ತಕ್ಷಶಿಲೆ ಕಲ್ಲೆಯನ್ನು ಎತ್ತಿ ಆ ಮಗುವನ್ನು ಹೊರಗಡೆ ತೆಗೆದುಬಿಟ್ಟ. ಮಗುವನ್ನು ಹೊರಗಡೆ ತೆಗೆದು ನೋಡ್ರೆ ಸಾಕ್ಷಾತ್ ಕಾಮದೇವ ಪುರುಷ. ಅವನೇನು ಸಾಮಾನ್ಯ ಅಲ್ಲ. ಪ್ರದ್ಯುಮ್ನ ಅಂದುಕೊಳ್ಳೆ ಅವನು ಸಾಮಾನ್ಯ ಮನುಷ್ಯ ಅಲ್ಲ. ಅವನ ಸೌಂದರ್ಯವನ್ನು, ಅವನ ಆ ಒಂದು ಪ್ರಭೆಯನ್ನು ನೋಡಿ ಮುಗ್ಧನಾದಂತಹ ಕಾಲಶಂಬರ ಅವನನ್ನು ಏನು ತಿಳಿದ, ಯಾವುದೋ ದೇವತೆಗಳೇ ಬಂದು ಇಟ್ಟುವಂಥ ದೇವತಾ ಪುರುಷ ಇವನು ಅಂತ ತಿಳಿದುಬಿಟ್ಟ. ಆವಾಗ ಆ ಮಗುವನ್ನು ಎತ್ತಿ ಕಾಂಚನಮಾಲೆಯ ಮಡಿಲಿನಲ್ಲಿ ಇಟ್ಟ. ಇನ್ನು ಮುಂದೆ ಇವನೇ ನಿನ್ನ ಮಗ ಅಂತ ಹೇಳಿಬಿಟ್ಟ ಕಾಲಶಂಬರ. ಆವಾಗ ಕಾಂಚನ ಮಾಲೆ ಹೇಳಲು, ಇವನಿಗೆ ನೀವು ಯುವರಾಜ ಪಟ್ಟವನ್ನು ಕೊಡೋದಾದರೆ ಮಾತ್ರ ನಾನು ಇವನನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಲು. ಅದಕ್ಕೆ ಕಾಲಶಂಬರ ಒಪ್ಪಿಕೊಂಡ. ಕಾಂಚನ ಮಾಲೆ ಆ ಮಗುವನ್ನು ಎತ್ತಿಕೊಂಡು ಪಾಲನೆ ಮಾಡೋದಕ್ಕೆ ಅಂತ ಹೇಳಿ ತಗೊಂಡು ವಿಜಯಾರ್ಧದ ದಕ್ಷಿಣ ಶ್ರೇಣಿಗೆ ಹೋಗಿಬಿಟ್ರು ವಿಮಾನದಲ್ಲಿ. ಅವನಿಗೆ ಅಲ್ಲಿ ಹೋಗಿ ದೇವದತ್ತ ಅಂತ ಹೆಸರಿಟ್ರು. ಅವನೇ ಪ್ರದ್ಯುಮ್ನ, ಬೇರೆ ಯಾರು ಅಲ್ಲ. ಅಲ್ಲಿ ಹೆಸರಿಟ್ರು. ಅದಾದ ನಂತರ ಇಲ್ಲಿ ಇದು ಇಷ್ಟು ವಿಷಯ ಆಯಿತು. ಇಲ್ಲಿ ಈಗ ಹಿಂದಿನ ವಿಷಯವನ್ನು ಒಂದು ಸ್ವಲ್ಪ ಕೇಳ್ರಿ ನೋಡಿ. ಶ್ರೀಕೃಷ್ಣ ಮತ್ತೆ ಈ ರುಕ್ಮಿಣಿ ಬಹಳ ದುಃಖಿತರಾದರು, ಭಯಂಕರ ದುಃಖಿತರಾದರು. ಯಾಕೆಂದ್ರೆ ಮಗು ಹುಟ್ಟಿದ ಮರುದಿವಸವೇ ಮಗುವಿನ ಅಪಹರಣ ಆಗಿ ಹೋಯಿತು. ಯಾರು ತಗೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಯಾಕೆ ತಗೊಂಡೋಗಿದ್ದಾರೆ ಏನಂತ ಗೊತ್ತಿಲ್ಲ. ಭಾಳ ದುಃಖ ಆಯ್ತು ಅವರಿಗೆ. ಅವಾಗ ಇದ್ದಕ್ಕಿದ್ದ ಹಾಗೆ ಅವರು ಆ ನಮೂನಿ ದುಃಖದಲ್ಲಿ ಇರಬೇಕಿದ್ರೆ ನಾರದ ಬಂದ ಇವರನ್ನ ಬಹಳ ದುಃಖಿಗಳಾಗಿ ನೋಡಿಬಿಟ್ಟ. ನಾರದ ಕೇಳ್ದ ಏನಾಯ್ತು ಅಂತೇಳಿ. ಶ್ರೀಕೃಷ್ಣ ಬಹಳ ದೊಡ್ಡ ಆಧಾರ ಸತ್ಕಾರ ಸನ್ಮಾನ ಮಾಡಿ ನಾರದನನ್ನ, ಯಾಕೆಂದ್ರೆ ನಾರದನ ಒಂದು ಸ್ವಭಾವ ಇದೆ, ಯಾರೇ ಆಗಲಿ ಎಂಥವರೇ ಇರಲಿ ಅಲ್ಲಿಗೆ ಹೋದಾಗ ಆಧಾರ ಸತ್ಕಾರ ಸನ್ಮಾನ ಆದರೆ ಮಾತ್ರ ಅವರನ್ನು ಮಾನ್ಯಿಸ್ತಾನೆ ನಾರದ. ಇಲ್ಲ ಅಂದರೆ ಅವರಿಗೆ ಏನಾರು ಒಂದು ಕಿತಾಪತಿ ಮಾಡಿ ಜಗಳ ಮಾಡಿ ಅವರನ್ನು ಏನಾರು ಒಂದು ಮಾಡಿಸ್ತಾನೆ. ಇದು ನಾರದನ ಸ್ವಭಾವ. ಈ ಕೃಷ್ಣನ ರುಕ್ಮಿಣಿಯ ಈ ವಿನಯವನ್ನು ನೋಡಿ ನಾರದ ಬಹಳ ಪ್ರಸನ್ನಾದ. ನಾರದ ಹೇಳ್ದ, ನೀವೇನು ವಿಚಾರ ಮಾಡಬೇಡ್ರಿ, ನಾನು ಇದನ್ನು ಪತ್ತೆ ಮಾಡ್ತೀನಿ. ಯಾಕೆಂದರೆ ಅವನಲ್ಲಿ ಆಕಾಶಗಾಮಿನಿ ವಿದ್ಯೆ ಇದೆ. ಅವನು 2.5 ದ್ವೀಪದಲ್ಲಿ ಎಲ್ಲ ಕಡೆ ತಿರುಗ್ತಿರ್ತಾನೆ. ಆ ನಾರದನಿಗೆ ಧರ್ಮ ಅಂದ್ರೂ ಕೂಡ ಬಹಳ ಪ್ರೀತಿ, ಮತ್ತೆ ಜಗಳ ಅಂದ್ರೂ ಅಷ್ಟೇ ಪ್ರೀತಿ. ಅವನ ಸ್ವಭಾವನೇ ಹಾಗೆ. ಅವನು ಏನು ಮಾಡ್ದ, ಎಲ್ಲಿ ಏನು ಮಾಡಬೇಕು, ಪ್ರತ್ಯಕ್ಷ ಜ್ಞಾನಿಗಳು ಬೇಕು. ಪ್ರತ್ಯಕ್ಷ ಜ್ಞಾನ ಯಾವುದು? ಅವಧಿ ಜ್ಞಾನ, ಮನಪರ್ಯ ಜ್ಞಾನ, ಕೇವಲ ಜ್ಞಾನ. ಅವರು ಮಾತ್ರ ಇಂಥ ವಿಷಯಗಳನ್ನು ತಿಳಿತಾರೆ. ಏನು ಮಾಡಿಬಿಟ್ಟ ಅವನು, ವಿದೇಹ ಕ್ಷೇತ್ರಕ್ಕೆ ಹೋದ. ಅಲ್ಲಿ ವಿದೇಹ ಕ್ಷೇತ್ರದಲ್ಲಿ ಸ್ವಯಂಪ್ರಭ ತೀರ್ಥಂಕರು ವಿರಾಜಮಾನಿದ್ರು. ಈಗ ನೀವು ಹೇಳ್ರಿ, ವಿದೇಹ ಕ್ಷೇತ್ರದಲ್ಲಿ ಎಷ್ಟು ತೀರ್ಥಂಕರು ಇರ್ತಾರೆ ನೋಡಿ. ಯಾವಾಗಲೂ 20 ತೀರ್ಥಂಕರರು ಬೇರೆ 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 ಸ್ಥಳಗಳಲ್ಲಿ ಇರ್ತಾರೆ. ಒಟ್ಟು 20 ತೀರ್ಥಂಕರರು. ಒಟ್ಟು ವಿದೇಹ ಕ್ಷೇತ್ರಗಳು ಎಷ್ಟು? 5. ಅಂದರೆ 2.5 ದ್ವೀಪದಲ್ಲಿ 5 ವಿದೇಹ ಕ್ಷೇತ್ರಗಳಿದ್ದಾವೆ. ಅದರಲ್ಲಿ ಒಂದೊಂದು ವಿದೇಹ ಕ್ಷೇತ್ರದಲ್ಲಿ 4 ತೀರ್ಥಂಕರರು ಯಾವಾಗಲೂ ವಿರಾಜಮಾನ್ ಇರ್ತಾರೆ. ಒಂದೇ ಸ್ಥಳದಲ್ಲಿ ಇರೋದಿಲ್ಲ. ಎಲ್ಲಿ ಮತ್ತೆ ನೀವು ಸುಮ್ಮನೆ ಅರ್ಥ ಮಾಡ್ಕೋಬೇಡ್ರಿ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ತಾರೆ. ಒಂದು ವಿದೇಹ ಕ್ಷೇತ್ರದಲ್ಲಿ 4 ತೀರ್ಥಂಕರರು, ಇನ್ನೊಂದರಲ್ಲಿ 4. ಅದೇ ರೀತಿ 5 ವಿದೇಹ ಕ್ಷೇತ್ರಗಳಿಂದ ಸೇರಿದಾಗ ವಿದೇಹ ಕ್ಷೇತ್ರ ವಿದ್ಯಮಾನ 20 ತೀರ್ಥಂಕರರು, ಅಂದರೆ 20 ತೀರ್ಥಂಕರರು. ಅವು ಯಾವಾಗಲೂ ಇರ್ತಾರೆ. ಅವರು ಮೋಕ್ಷಕ್ಕೆ ಹೋಗಿದ ನಂತರ ಅವರ ಸ್ಥಾನಕ್ಕೆ ಅದೇ ಹೆಸರಿನ ಬೇರೆ ತೀರ್ಥಂಕರರು ಕೂರ್ತಾರೆ. ಆದರೆ ಯಾವಾಗಲೂ ಅಲ್ಲಿ 20 ತೀರ್ಥಂಕರು ಇರ್ತಾರೆ. ಅಕಸ್ಮಾತ್ ಬೇರೆ ಬೇರೆ ಪ್ರದೇಶದಲ್ಲಿ ಜಾಸ್ತಿ ಆದರೂ ಕೂಡ ಆಗ್ಬೋದು. ಆದರೆ 20 ಮಾತ್ರ ಸಂಖ್ಯೆ ಯಾವಾಗಲೂ ಇರ್ತದೆ. ಅದನ್ನು ವಿದೇಹ ಕ್ಷೇತ್ರ ವಿದ್ಯಮಾನ 20 ತೀರ್ಥಂಕರರು ಅಂತ ಹೇಳಿ ಕರೀತಾರೆ. ಸಾಕಷ್ಟು ಜನ ಪಾಪ ಬೆಳಗ್ಗೆ ದಿನ ಬಸ್ತಿಗೆ ಬಂದು ಅವರಿಗೆ ಅರ್ಘ್ಯ ಕೊಡ್ತಾರೆ. ಆದರೆ ಅವು ಎಲ್ಲಿದ್ದಾವೆ, ಅವರು ಎಲ್ಲಿದ್ದಾರೆ ಅನ್ನುವಂಥ ಪರಿಚಯ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ತಿಲೋಯ ಪಣ್ಣತ್ತಿ, ತ್ರಿಲೋಕಸಾರ, ಹರಿವಂಶ ಪುರಾಣದ ಅರ್ಧ ಭಾಗ ಅಥವಾ ಯಾವ ಗುರುಗಳಿಗೆ ಲೋಕಾಕಾಶದ ಜ್ಞಾನ ಇದೆ, ನೀವು ಅವರಿಂದ ಕಲಿಬೇಕದನ್ನು. ವಿನಯದಿಂದ ವಿದ್ಯೆ ಪ್ರಾಪ್ತಿಯಾಗ್ತದೆ. ವಿನಯ ಇಲ್ಲದ ಮನುಷ್ಯನಿಗೆ ಯಾವತ್ತೂ ಯಾವ ವಿದ್ಯೆ ಕೂಡ ಪ್ರಾಪ್ತ ಆಗಲ್ಲ. ಅಕಸ್ಮಾತ್ ಪ್ರಾಪ್ತ ಆದರೂ ಕೂಡ ಸಮಯಕ್ಕೆ ಅದು ಕೆಲಸಕ್ಕೆ ಬರೋದಿಲ್ಲ, ವ್ಯರ್ಥ ಆಗಿ ಹೋಗ್ತದೆ.
ಆದ್ದರಿಂದ ನೀವು ಯಾವ ದಿಗಂಬರ ಮುನಿಗಳಿಗೆ ಅಥವಾ ಯಾವ ಆರಿಕಾ ಮಾತಾಜಿಗೆ, ಯಾವ ವಿದ್ವಾನ್ಗಳಿಗೆ, ಯಾವ ಶ್ರಾವಕರಿಗೆ, ಯಾವ ಕ್ಷುಲ್ಲಕ ಆಯ್ಲಕ ಯಾರಾದರ ಪುಣ್ಯಾತ್ಮರಿಗೆ ಶರಣಾಗಿ ನೀವು ಲೋಕಾಕಾಶದ ವಿಷಯವನ್ನು ಕಲಿಯಿರಿ. ಯಾರೂ ಸಿಕ್ಕಲ್ಲ ಅಂತಂದಾಗ ತಿಲೋಯ ಪಣ್ಣತ್ತಿ, ತ್ರಿಲೋಕಸಾರ ಆದಿ ಮಹಾಶಾಸ್ತ್ರಗಳನ್ನು ಅಭ್ಯಾಸ ಮಾಡಿರಿ. ನಿಮಗೆ ಲೋಕಾಕಾಶದ ಪರಿಚಯ ಆಗ್ತದೆ. ಯಾವ ಜೀವಕ್ಕೆ ಲೋಕಾಕಾಶದ ಪರಿಚಯ ಇಲ್ಲ, ಆ ಜೀವಕ್ಕೆ ಜೈನ ಶಾಸ್ತ್ರದ ಯಾವುದೇ ಅನುಭವ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಾದ ನಂತರ ಇನ್ನು ಮುಂದೆ ನೋಡ್ರಿ, ವಿದೇಹ ಕ್ಷೇತ್ರಕ್ಕೆ ಹೋಗಿಬಿಟ್ಟ. ವಿದೇಹ ಕ್ಷೇತ್ರದಲ್ಲಿ ಸ್ವಯಂಪ್ರಭ ಜನರ ಹತ್ರ ಹೋಗಿಬಿಟ್ಟ. ಯಾರ್ಯಾರಿದ್ದಾರೆ ವಿದೇಹ ಕ್ಷೇತ್ರದಲ್ಲಿ? 20 ತೀರ್ಥಂಕರಲ್ಲೇ ನೋಡಿ, ಸೀಮಂತರ, ಯುಗಮಂತರ, ಬಾಹು, ಸುಬಾಹು, ಸುಜಾತ, ಸ್ವಯಂಪ್ರಭ, ಋಷಭಾನ, ಅನಂತವೀರ್ಯ, ಸೂರಪ್ರಭ, ವಿಶಾಲಕೀರ್ತಿ, ವಜ್ರಧರ, ಚಂದ್ರನ, ಭದ್ರಬಾಹು, ಭುಜಂಗಮ, ಈಶ್ವರ, ನೇಮಪ್ರಭ, ವೀರಸೇನ, ಮಹಾಭದ್ರ, ದೇವೇಶ ಇವರು ಬೇರೆ 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 ಸ್ಥಳಗಳಲ್ಲಿ ವಿರಾಜಮಾನ ಇರುವಂತಹ ತೀರ್ಥಂಕರರು. ಈಗಲೂ ಕೂಡ ಅವರಿದ್ದಾರೆ. ಅದಕ್ಕೋಸ್ಕರ ನಮ್ಮ ಬಸ್ತಿಯ ಮುಂಭಾಗವನ್ನು ಮತ್ತು ಮನೆಯ ಮುಂಭಾಗವನ್ನು ಉತ್ತರ ಭಾಗಕ್ಕೆ ಮಾಡಿ ಉತ್ತರ ಭಾಗಕ್ಕೆ ನಮಸ್ಕಾರ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ವಿದೇಹ ಕ್ಷೇತ್ರ ಇದೆ, ಅಲ್ಲಿ ತೀರ್ಥಂಕರಿದ್ದಾರೆ. ಭಾಳ ದೂರ ಏನೂ ಇಲ್ಲ ಬಿಡಿ, ನಮ್ಮ ಪ್ರಪಂಚದಿಂದ ಒಂದು 20 ಕೋಟಿ ಕಿಲೋಮೀಟರ್ ಆಗುತ್ತಷ್ಟೇ. ಅದು ಈಗ ವಿಷಯ ಬೇಡ, ವಿಷಯ ಅಲ್ಲ ಅದು, ಆದ್ದರಿಂದ ಅದನ್ನು ವಿಸ್ತಾರವಾಗಿ ನಾನು ಹೇಳೋದಿಲ್ಲ. ವಿದೇಹ ಕ್ಷೇತ್ರಕ್ಕೆ, ಯಾಕೆಂದರೆ ವಿದೇಹ ಕ್ಷೇತ್ರದ ವಿಷಯ ಪದೇ ಪದೇ ಬರ್ತಾ ಇರ್ತದೆ, ಆದ್ದರಿಂದ ಅದು ನಿಮ್ಗೊಂದು ಸ್ವಲ್ಪ ಇಲ್ಲಿ ಸ್ವಲ್ಪ ಅಂದಾಜಿರಲಿ ಅಂತ ಅದನ್ನು ನಾನು ಹೇಳಿದೆ ಅಷ್ಟೇ. ವಿಷಯ ಅದಲ್ಲ, ವಿಷಯಾಂತರ ಆಗಿ ಹೋಗ್ತದೆ, ಅದು ಒಂದು ರೀತಿ ತಪ್ಪಿದೆ. ಸುಮ್ಮನೆ ವಿದೇಹ ಕ್ಷೇತ್ರ ಅಂತ ವಿಷಯ ಬಂತು, ಅದಕ್ಕೋಸ್ಕರ ನಾನು ಇದನ್ನು ಹೇಳಿದೆ ಅಷ್ಟೇ. ನೋಡಿ, ವಿದೇಹ ಕ್ಷೇತ್ರಕ್ಕೆ ಹೋಗಿಬಿಟ್ಟ. ಅಲ್ಲಿ ಸ್ವಯಂಪ್ರಭ ತೀರ್ಥಂಕರ ಹತ್ರ ಹೋಗಿಬಿಟ್ಟ. ಅಲ್ಲಿ ಹೋಗಿ ಎಲ್ಲ ವಿಷಯ ಕೇಳ್ದ. ಯಾಕೆಂದರೆ ಅಲ್ಲಿ ಅಂದರೆ ಸಮೋಷಣದಲ್ಲಿ ಯಾವುದೇ ವಿಷಯ ರಹಸ್ಯವಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಕೋಟಿ ಸಾಗರಗಳ ಹಿಂದೆ ಆಗಿದ್ದಂಥ ಘಟನೆಗಳನ್ನು ಕೂಡ ಸಮೋಷಣದಲ್ಲಿ ಹೇಳಿಬಿಡ್ತಾರೆ. ತೀರ್ಥಂಕರ ಪರಮೇಷ್ಠಿ ಬೇಕಾದರೆ ದಿವ್ಯ ಧ್ವನಿಯಲ್ಲಿ ಹೇಳ್ತಾರೆ, ಇಲ್ಲಾಂದರೆ ಗಣಧರ ಪರಮೇಷ್ಠಿ ಅವರ ದಿವ್ಯ ಧ್ವನಿ ನಿಂತ ನಂತರ ಹೇಳ್ತಾರೆ. ಒಟ್ಟು ಅಲ್ಲಿ ಇಂಥದ್ದು ಯಾವುದೂ ಒಂದು ಪ್ರಶ್ನೆ ಉಳಿಯೋದಿಲ್ಲ. ತ್ರಿಲೋಕ ಸಂಬಂಧಿ ಅದು ಬಹಳ ದೊಡ್ಡ ವಿಷಯ ಇದೆ. ಈ ನಾರದ ಸ್ವಯಂಪ್ರಭ ತೀರ್ಥಂಕರರ ದಿವ್ಯ ಧ್ವನಿಯಿಂದ ತಿಳಿದ. ಅವನನ್ನು ಯಾರು ತಗೊಂಡೋಗಿದ್ದಾರೆ, ಅವನು ಎಲ್ಲಿದ್ದಾನೆ, ಅವನು ಏನು ಮಾಡ್ತಾ ಇದ್ದಾನೆ, ಯಾವಾಗ ಬರ್ತಾನೆ, ಅದನ್ನು ತಿಳಿದಂಥ ನಾರದ ಈ ಶ್ರೀಕೃಷ್ಣ ಮತ್ತು ರುಕ್ಮಿಣಿಗೆ ಬಂದು ವಿಷಯವನ್ನು ಹೇಳ್ದ. ನಾನು ಸ್ವಯಂಪ್ರಭ ತೀರ್ಥಂಕರರ ಶರಣಕ್ಕೆ ಹೋಗಿದ್ದೆ. ಅವರ ಸಂಭಾಷಣದಲ್ಲಿ ಅವರಿಗೆ ಶರಣಾದೆ. ಅವರಿಂದ ನಾನು ಈ ಎಲ್ಲ ವಿಷಯಗಳನ್ನು ತಿಳಿದುಬಿಟ್ಟೆ. ಅವನು ವಿಜಯಾರ್ಧ ಪರ್ವತದಲ್ಲಿ ಅವನನ್ನು ರಕ್ಷಣೆ ಮಾಡಲಾಗ್ತಾ ಇದೆ ವಿದ್ಯಾಧರರಿಂದ. ಹಿಂದಿನ ಭಾವದ ವೈರಿಯಾದಂತಹ ಜ್ಯೋತಿಷ್ಕ ದೇವ ಒಬ್ಬ ಅವನನ್ನು ಅಪಹರಣ ಮಾಡಿದ. ಇವತ್ತಿನಿಂದ 16 ವರ್ಷಗಳ ನಂತರ, ಇಂದಿನಿಂದ 16 ವರ್ಷಗಳ ನಂತರ ಅವನು ಮಹಾಫಲಗಳನ್ನು ಸಂಗ್ರಹ ಮಾಡಿಕೊಂಡು ಇಲ್ಲಿಗೆ ಬರ್ತಾನೆ. ಅಂದರೆ ಅವನು ಅನೇಕ ವಿದ್ಯೆಗಳನ್ನು ಪ್ರಾಪ್ತ ಮಾಡಿಕೊಂಡು 16 ವರ್ಷಗಳ ನಂತರ ಇಲ್ಲಿಗೆ ಬರ್ತಾನೆ. ಮತ್ತು ಅವನು ಬರುವ ಸಮಯದಲ್ಲಿ ವಾತಾವರಣದಲ್ಲಿ ಬೇರೆ ಬೇರೆ ವಿಶೇಷತೆಗಳು ಇಲ್ಲಿ ಕಾಣ್ತವೆ. ಆ ಸೂಚನೆಗಳಿಂದ ನೀವು ತಿಳ್ಕೊಬೋದು, ನಿಮ್ಮ ಮಗನಾದ ಪ್ರದ್ಯುಮ್ನ ನಿಮ್ಮ ಹತ್ರ ಬರ್ತಾನೆ ಅಂತ ಹೇಳಿ ನಾರದ ಹೇಳ್ದ. ಆ ಮಾತನ್ನು ಕೇಳಿ ಕೃಷ್ಣ ಮತ್ತು ರುಕ್ಮಿಣಿಯರಿಗೆ ಬಹಳ ದೊಡ್ಡ ಸಂತೋಷ ಆಯಿತು, ಭಾರಿ ಸಂತೋಷ ಆಯಿತು. ನಾರದನನ್ನು ಬಹಳವಾಗಿ ಹೊಗಳಿ, ಬಹಳವಾಗಿ ಭಕ್ತಿ ಮಾಡಿ, ಅವನನ್ನು ಸತ್ಕಾರ ಮಾಡಿ, ಅವನನ್ನು ಬೀಳ್ಕೊಟ್ರು ಈ ಶ್ರೀಕೃಷ್ಣ ಮತ್ತು ರುಕ್ಮಿಣಿ. ಇಷ್ಟಾದ ನಂತರ ಈ ಪ್ರದ್ಯುಮ್ನ ಅಲ್ಲಿ ದಿನದಿಂದ ದಿನಕ್ಕೆ ಬೆಳೆಯೋದಕ್ಕೆ ಪ್ರಾರಂಭ ಆದ. ಎಲ್ಲಿ? ವಿಜಯಾರ್ಧ ಶ್ರೇಣಿಯಲ್ಲಿ, ದಕ್ಷಿಣ ಶ್ರೇಣಿಯಲ್ಲಿ, ಅಲ್ಲಿ ವಿದ್ಯಾಧರರ ಜೊತೆಯಲ್ಲಿ. ಆವಾಗ ಒಂದು ದಿನ, ಅಂದರೆ ಈ ಪ್ರದ್ಯುಮ್ನ ಸ್ವಲ್ಪ ದೊಡ್ಡವನಾದ. ಒಂದು ದಿನ ಪ್ರದ್ಯುಮ್ನನ ಈ ಕಾಮರೂಪ ಸೌಂದರ್ಯವನ್ನು ನೋಡಿ ಸಾಕಿದಂಥ ತಾಯಿ ಕಾಂಚನಮಾಲೆ
ಇವನನ್ನೇ ಇಷ್ಟಪಟ್ಟಿಬಿಟ್ಲು. ಇವನನ್ನೇ ಕಾಮದ ಆತುರದಿಂದ ಕಾಮಾತುರಳಾಗಿ, ಅಂದರೆ ಇವನನ್ನೇ ನಾನು ಕಾಮಿಸಬೇಕು, ಇವನನ್ನೇ ನಾನು ಭೋಗಿಸಬೇಕು ಅಂತ ಹೇಳಿ ಆಸೆ ಮಾಡಿಬಿಟ್ಲು ಈ ಕಾಂಚನಮಾಲೆ. ನೋಡಿ, ಜೀವ ಯಾವಾಗ ಯಾರನ್ನ ಯಾಕೆ ಇಷ್ಟಪಡ್ತದೆ ದೇವರಿಗೆ ಗೊತ್ತು. ಇದರಲ್ಲಿ ಹಿಂದಿನ ಭವಗಳ ಸಂಬಂಧ ಕೂಡ ಇರ್ತದೆ. ಹಿಂದಿನ ಭವದಲ್ಲಿ ನಾವು ಯಾರನ್ನ ಬಹಳ ಆಶೆ ಮಾಡ್ತೀವಿ ನೋಡು, ಆ ಜೀವವನ್ನು ಅಕಸ್ಮಾತ್ ಈ ಭಾವದಲ್ಲಿ ಆ ಜೀವ ಹೇಗೆ ಸಿಕ್ಕಿದ್ರು ಕೂಡ ಸ್ವಾಭಾವಿಕವಾಗಿ ನಮ್ಮ ಮನಸ್ಸಿನಲ್ಲಿ ಆ ಜೀವದ ಬಗ್ಗೆ ನಮಗೆ ಆಸಕ್ತಿ ಉಂಟಾಗ್ತದೆ. ಇದು ಶಾಸ್ತ್ರದಲ್ಲಿ ಸಾವಿರಾರು ಪ್ರಕರಣಗಳು ಬಂದಿದ್ದಾವೆ. ಅದಾದ ನಂತರ ಯಾರ ಮೇಲೆ ನಮಗೆ ಹಿಂದೆ ದ್ವೇಷ ಇರ್ತದೆ ನೋಡಿ, ಆ ಮನುಷ್ಯನನ್ನು ಅಥವಾ ಆ ಜೀವಿಯನ್ನು ನಾವು ಸಹಜವಾಗಿ ಎಲ್ಲೇ ನೋಡಿದರೂ ಕೂಡ ನಮಗೆ ಬಹಳ ಸಿಟ್ಟು ಬರ್ತದೆ ಮನಸ್ಸಿನೊಳಗಡೆ. ಇದು ಸ್ವಾಭಾವಿಕ, ಬಹಳ ಸ್ವಾಭಾವಿಕ. ಇದು ನಮಗೆ ಯಾಕೆ ಅಂತ ಗೊತ್ತಾಗೋದಿಲ್ಲ, ಆದರೆ ಇದು ವಿಷಯ ಸತ್ಯ ಇದೆ. ಶಾಸ್ತ್ರದಲ್ಲಿ ಅನೇಕ ಪ್ರಕಾರದ ಉದಾಹರಣೆಗಳು ಬರ್ತವೆ ನೋಡಿ. ಈ ಕಾಂಚನಮಾಲೆಯ ಜೀವಕ್ಕೂ ಪ್ರದ್ಯುಮ್ನನಿಗೂ ಹಿಂದಿನ ಭಾವದ ಬಹಳ ದೊಡ್ಡ ಸಂಬಂಧ ಇತ್ತು. ಇದನ್ನು ನಾನು ವಿಸ್ತಾರವಾಗಿ ಇಲ್ಲಿ ಹೇಳೋದಿಲ್ಲ, ಯಾಕೆಂದರೆ ಕಥಾಭಾಗ ಬಹಳ ದೊಡ್ಡವಾಗಿ ವಿಸ್ತಾರ ಆಗ್ತಾ ಇದೆ, ವಿಷಯದಿಂದ ವಿಷಯ ಎಲ್ಲೆಲ್ಲೋ ಹೋಗ್ತಾ ಇದೆ. ಇದು ಈಗ ಬಹಳ ಸಂಕ್ಷಿಪ್ತ ಮಾಡಬೇಕಿದನ್ನು. ಈಗಾಗಲೇ ನಿಮಗೆ ಇಷ್ಟು ಭಾಗಗಳು ಮುಗಿದಿದ್ದಾವೆ ಅಂತಂದರೆ ಇನ್ನೂ ಪರ್ವಗಳು ಇದಾವಲ್ಲ, ಎಷ್ಟು ಆಗ್ಬೋದು ದೇವರೇ? ಹಾಗಾದರೆ ಈಗಾಗಲೇ ನಿಮಗೆ 134ನೇ ಭಾಗ ನಡೀತಾ ಇದೆ ಮಹಾಪುರಾಣ ನೋಡಿ. ಈಗ ಇರಲಿ, ಇನ್ನು ಮುಂದೆ ಕೇಳ್ರಿ. ಇನ್ನು ಈ ಕಾಂಚನಮಾಲೆ ಇವನನ್ನು ಪ್ರದ್ಯುಮ್ನನನ್ನು ಇಷ್ಟಪಟ್ಟು ಬಿಟ್ಲು. ಆವಾಗ ಆ ಇಷ್ಟದಿಂದ, ಆ ಒಂದು ಹುಮ್ಮಸ್ಸಿನಿಂದ ಅವಳು ಪ್ರಜ್ಞಪ್ತಿ ಅನ್ನುವಂತಹ ಮಹಾವಿದ್ಯೆಯನ್ನು ಪ್ರದ್ಯುಮ್ನನಿಗೆ ಕೊಟ್ಟುಬಿಟ್ಲು. ಯಾಕೆಂದರೆ ಪ್ರದ್ಯುಮ್ನನ ಮನ ಒಲಿಸಿಕೊಳ್ಳೋದಕ್ಕೋಸ್ಕರ ಕಾಂಚನಮಾಲೆ ಪ್ರಜ್ಞಪ್ತಿ ಅನ್ನುವಂತಹ ಮಹಾವಿದ್ಯೆಯನ್ನು ಈ ಪ್ರದ್ಯುಮ್ನನಿಗೆ ಕೊಟ್ಟುಬಿಟ್ಲು ನೋಡಿ. ಕೊಟ್ಟವಳು ಮೂರ್ಖೆ, ತಗೊಂಡವನು ಪುಣ್ಯಾತ್ಮ. ಇದು ನೋಡಿ, ಭಾಳ ಕರ್ಮದ ಬಹಳ ದೊಡ್ಡ ವಿಚಿತ್ರಗಳು. ಇವನು ತಗೊಂಡವನು ದೊಡ್ಡ ಪುಣ್ಯಾತ್ಮ ಇವನು. ಯಾಕೆಂದ್ರೆ ಪ್ರಜ್ಞಪ್ತಿ ವಿದ್ಯೆಯನ್ನು ಇವನು ನಿರಾಯಾಸವಾಗಿ ಪಡೆದುಬಿಟ್ಟ. ಪ್ರಜ್ಞಪ್ತಿ ವಿದ್ಯೆಯನ್ನು ಪ್ರಾಪ್ತ ಮಾಡ್ಕೋಬೇಕಿದ್ರೆ ವರ್ಷಗಟ್ಟಲೆ ಅಲ್ಲಿ ವಿದ್ಯಾಧರರು ವಿದ್ಯಾಧರ ಶ್ರೇಣಿಯಲ್ಲಿ ಜಪ ಮಾಡ್ತಿರ್ತಾರೆ, ಎಲ್ಲರೂ ಕೂತ್ಕೊಂಡು ಮಂತ್ರ ಜಪ ಮಾಡ್ತಿರ್ತಾರೆ. ಆದರೆ ಇವನು ನಿರಾಯಾಸವಾಗಿ ಪಡೆದು ಬಿಟ್ಟ ಯಾರು? ಪ್ರದ್ಯುಮ್ನ. ಯಾಕೆಂದರೆ ಪುಣ್ಯಾತ್ಮನಿಗೆ ನಿರಾಯಾಸವಾಗಿ ಸಂಪತ್ತು ಬಂದು ತಾನೇ ಬಂದು ಮನೆ ಒಳಗಡೆ ಬಿದ್ದಿರುತ್ತೆ. ಇದು ಪುಣ್ಯದ ಮಹಿಮೆ. ಅದಾದ ನಂತರ ಈ ಪ್ರಜ್ಞಪ್ತಿ ವಿದ್ಯೆಯ ಸಹಾಯದಿಂದ ಅವನು ಯಾರು? ಪ್ರದ್ಯುಮ್ನ ಸಿದ್ಧವರ ಕೂಟಕ್ಕೆ ಹೋಗಿಬಿಟ್ಟ. ಸಿದ್ಧವರ ಕೂಟ ಅಂತ ಒಂದಿದೆ, ಅಲ್ಲಿ ಹೋಗಿ ಸಿದ್ಧ ಭಗವಾನರಿಗೆ ನಮಸ್ಕಾರ ಮಾಡ್ದ. ಸಿದ್ಧ ಭಗವಾನರು ಎಲ್ಲಿದ್ದಾರಪ್ಪ? ಸಿದ್ಧವರ ಕೂಟದಲ್ಲಿಲ್ಲ, ಅದ್ರ ಹೆಸರು ಅಷ್ಟೇನೆ. ಅದು ಸಿದ್ಧ ಭಗವಾನರ ಮೇಲಿದ್ದಾರೆ, 7 ರಜ್ಜು ಮೇಲಿದ್ದಾರೆ. ಇಲ್ಲಿಂದ ಅದು ಬೇಡ. ಈಗ ಅಲ್ಲಿ ಸಿದ್ಧವರ ಕೂಟ ಅಂತ ಅದ್ರ ಹೆಸರು, ಯಾಕೆಂದ್ರೆ ಅಲ್ಲಿಂದ ಬಹಳ ಸಿದ್ಧ ಭಗವಾನರಾಗಿದ್ದಾರೆ. ಅಲ್ಲಿಗೆ ಹೋದ. ಅಲ್ಲಿಗೆ ಹೋಗಿ ಮೇಲೆ ಇರುವಂತಹ ಸಿದ್ಧ ಭಗವಾನರಿಗೆ ನಮಸ್ಕಾರ ಮಾಡಿ ಅವನು ಅಲ್ಲಿ ಆವಾಗ 2 ಜನ ಚಾರಣ ರುದ್ದಿದಾರಿ ಮುನಿಗಳನ್ನು ನೋಡಿಬಿಟ್ಟ. ಬಹಳ ಸಂತೋಷದಿಂದ ಬಹಳ ಭಕ್ತಿಯಿಂದ ಅವರ ಚರಣಗಳಿಗೆ ಹೋಗಿ ನಮಸ್ಕಾರ ಮಾಡಿಬಿಟ್ಟ. ಯಾರು? ಪ್ರದ್ಯುಮ್ನ. ಯಾಕೆ? ಹಿಂದಿನ ಭಾವದಿಂದ ಅವನಿಗೆ ಜನ್ಮಜಾತ ಸಂಸ್ಕಾರ ಇದೆ ಧರ್ಮದ್ದು. ಆದ್ದರಿಂದ ಹೋಗಿ ನಮಸ್ಕಾರ ಮಾಡ್ದ. ಆವಾಗ ಅವರ ಆಶೀರ್ವಾದದಿಂದ ಸಂಜಯಂತ ಮುನಿಯ ಮೂರ್ತಿಯ ಮುಂದೆ ಅನೇಕ ವಿದ್ಯೆಗಳನ್ನು ಸಾಧಿಸಿಬಿಟ್ಟ. ನೋಡ್ರಿ, ಈ ಸಂಜಯಂತ ಮುನಿನಾರು ಯಾರಪ್ಪ? ನೋಡಿ, ಹಿಂದೆ ವೈಜಯಂತ್, ಜಯಂತ್, ಸಂಜಯಂತ್ ಕತೆ ಮುಗಿದಿದೆ ನೋಡಿ. ಭಾಳ ಕಮ್ಮಿ, ಏನಿಲ್ಲ ಅಂದರೆ ನಿಮಗೊಂದು ಆ ವಿಷಯ ಮುಗಿದು ಈಗೊಂದು 50 ಭಾಗಗಳಾಯ್ತು ನೋಡಿ. ಆದರೆ ಹಿಂದೆ ಹೋಗಿ ನೋಡ್ರಿ, ಎಲ್ಲಿ ವೈಜಯಂತ್, ಜಯಂತ್, ಸಂಜಯಂತ್ ಮುನಿಗಳ ಕತೆ ನಡೆದಿದೆ. ಭಾಳ ಸುಂದರವಾದ ಕತೆ ಇದೆ. ಅಲ್ಲಿ ಆ ಸಂಜಯಂತ ಮುನಿಯ 500 ಧನುಷು ಎತ್ತರದ ಮೂರ್ತಿಯನ್ನು ಮಾಡಿಸಲಾಗಿತ್ತು ಆ ಜಾಗದಲ್ಲಿ. ಧರಣೇಂದ್ರ ಹೇಳಿದ್ದ, ಈ ಮೂರ್ತಿ ಮುಂದುಗಡೆ ಇನ್ನು ಯಾರು ಇವರನ್ನ ಭಕ್ತಿಯಿಂದ ಇವರಿಗೆ ನಮಸ್ಕಾರ ಮಾಡಿ ವಿದ್ಯೆ ಸಿದ್ಧ ಮಾಡ್ತಾರೆ, ಅವ್ರಿಗೆ ಮಾತ್ರ ಆಗುತ್ತೆ, ವಿದ್ಯೆಗಳು ಸಿದ್ಧ ಆಗುತ್ತೆ, ಹಂಗೆ ಅಂತ ಹೇಳಿ ಧರಣೇಂದ್ರ ಹೇಳಿ ಹೋಗಿದ್ದ. ಇದು ಭಾಳ ಹಿಂದಿನ ಘಟನೆ. ಈಗ ಬೇಡ, ಕತೆ ವಿಚಲಿತ ಆಗ್ತದೆ. ಈ ಪ್ರದ್ಯುಮ್ನ ಅಲ್ಲಿಗೆ ಹೋಗಿಬಿಟ್ಟ. ಸಂಜಯಂತ ಮುನಿಯ ಮೂರ್ತಿಯ ಮುಂದೆ ಬಹಳ ವಿನಯದಿಂದ ಅನೇಕ ವಿದ್ಯೆಗಳನ್ನು ಸಾಧಿಸಿಬಿಟ್ಟ. ಯಾರು? ಈ ಪ್ರದ್ಯುಮ್ನ. ಅದಾದ ನಂತರ ನೋಡಿ, ಈಗ
ಈಗ ಸಮಯ ಆಗ್ತಾ ಇದೆ, ಇದು ಅನಿವಾರ್ಯ ಇದೆ. ನಾನು ಇಲ್ಲಿ ಬಹಳ ಮಹತ್ವಪೂರ್ಣ ವಿಷಯ ನೀವು ಬಿಡಬೇಕಾಗುತ್ತೆ. ನೀವು ಸಮಯಕ್ಕೆ ಬರೋದಿಲ್ಲ. ಒಟ್ಟು ನೀವು ನಾಳೆಯಿಂದ ಸಮಯಕ್ಕೆ ಬರ್ರಿ. ಇಲ್ಲಿ ನಾನು ಪ್ರಾರಂಭ ಆಗೋಕ್ಕಿಂತ ದೂರ ದೂರ ಕೂತ್ಕೊಂಡ್ಬಿಡ್ರಿ. ಇಲ್ಲಿ ನಮಗೆ ಇಲ್ಲಿ ತೊಂದರೆ ಆಗ್ತದೆ, ಅಲ್ಲಿ ಕೂತ್ಕೊಂಡು ಅದನ್ನು ಕೇಳ್ರಿ. ಸಮಯಕ್ಕೆ ಬರ್ರಿ ನಾಳೆಯಿಂದ. ಈಗ ಸಮಯ ಹಾಕ್ಬಿಡ್ತಾ ಇದ್ದೀನಿ. ಶ್ರೀ ಋಷಭನಾಥದಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ.